ಮುಖದ ಮೇಲೂ ಈ ರೀತಿ ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಮಾರ್ಕ್ಸ್ ಆಗಿರ್ಬೋದು ಸ್ನೇಹಿತರೆ, ಹಾಗೂ ಓಪನ್ ಪೋರ್ಸ್ ಆಗಿರ್ಬೋದು, ಹಾಗೂ ವೈಟ್ ಹೆಡ್ಸ್ ಆಗಿರ್ಬೋದು, ನಿಮ್ಮ ಮುಖದ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮ್ ಆಗಿದ್ರು ಸ್ನೇಹಿತರೆ, ಈ ಒಂದು ಮನೆಮದ್ದನ್ನು ಯೂಸ್ ಮಾಡ್ತಾ ಬನ್ನಿ. 15 ದಿವಸಗಳಲ್ಲಿ ನಿಮ್ಮ ಮುಖ ನೋಡ್ಬೋದು ಯಾವ ರೀತಿ ತುಂಬಾ ಚೆನ್ನಾಗಿ ಹೊಳಿತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಸೌಂದರ್ಯ ಕೂಡ ಹೆಚ್ಚಿಸಲು ಈ ಒಂದು ಮನೆಮದ್ದನ್ನು ನೀವು ಟ್ರೈ ಮಾಡಲೇಬೇಕು ಸ್ನೇಹಿತರೆ. ಹಾಗಾದರೆ ಲೇಟ್ ಮಾಡದೆ ಯಾವ ರೀತಿ ಈ ಒಂದು ಹೋಮ್ ಮೇಡ್ ರೆಮಿಡಿನ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನು ಮೊದಲಿಗೆ ಒಂದು ಬೌಲ್ನ ತೊಗೋತಾ ಇರುವಂಥದ್ದು ಸ್ನೇಹಿತರೆ. ಬೌಲ್ನ ತೊಗೊಂಡ್ಬಿಟ್ಟು 2 ಕರ್ಪೂರನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಮನೆಯಲ್ಲಿ ನಾವು ದೇವರಿಗೆ ಯೂಸ್ ಮಾಡ್ತಾ ಇರ್ತೇವೆ ಕರ್ಪೂರನ, ಅದನ್ನು ನಾನು 2 ತೊಗೊಂಡಿರೋವಂಥದ್ದು ಸ್ನೇಹಿತರೆ. ತೊಗೊಂಡು ಈ ರೀತಿ ನಾನು ಕೈಯಿಂದನೇ ಮ್ಯಾಶ್ ಮಾಡ್ಕೊಂಡಿರೋದು ಪೌಡರ್ನ. ನೀವು ಬೇಕಾದರೆ ಮ್ಯಾಶ್ ಆಗ್ತಿಲ್ಲ ಅಂದರೆ ನೀವು ಕುಟ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ನಾನು ಇದ್ರ ಒಳಗಡೆ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋತಾ ಇರೋವಂಥದ್ದು. ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ ಇವಾಗಂತೂ ಟ್ಯಾನಿಂಗ್ ತುಂಬಾ ಜಾಸ್ತಿ ಆಗ್ತಾ ಇರೋದು, ಯಾಕಂದರೆ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಬಿಸಿಲಂತೂ ಎಷ್ಟು ಜಾಸ್ತಿ ಆಗಿದೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು ಸ್ನೇಹಿತರೆ. ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಇವಾಗ ರೋಸ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ರೋಸ್ ವಾಟರ್ ನಮ್ಮ ಸ್ಕಿನ್ನ ಸಾಫ್ಟ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ಈ ಒಂದು ರೋಸ್ ವಾಟರ್ ನಮ್ಮ ಸ್ಕಿನ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ರೋಸ್ ವಾಟರ್ನ ನಾನಿಲ್ಲಿ 1-2-3 ಹನಿಯಷ್ಟು ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದ್ರೊಳಗಡೆ ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ ಸ್ನೇಹಿತರೆ, ಕೋಕೋನಟ್ ಆಯಿಲ್ ಕೂಡ ನಮ್ಮ ಸ್ಕಿನ್ನನ್ನು ತುಂಬಾ ಬ್ರೈಟಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ಟ್ಯಾನಿಂಗ್ನಿಂದ ಡ್ರೈ ಸ್ಕಿನ್ ಆಗ್ತಾಯಿದೆ. ತುಂಬಾ ನಮಗೆ ಡ್ರೈ ಸ್ಕಿನ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾಯಿದೆ ಅಂದರೆ ನೀವು ಕೋಕೋನಟ್ ಆಯಿಲ್ನ ಇದ್ರೊಳಗಡೆ ಬಳಸ್ಬೋದು. ನೋಡಿ, 1-2 ಹನಿಯಷ್ಟು ನಾನು ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು 1 ಸ್ಪೂನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇದ್ರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂದರೆ ನೋಡಿ, ಕಡಲೆಬೇಳೆ ಹಿಟ್ಟನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ನಾವು ಯಾವುದೇ ಒಂದು ಮದುವೆ ಸೀಸನ್ ಇವಾಗ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ, ಹಾಗೂ ಮುಖ ಕೂಡ ತುಂಬಾ ಡಲ್ಲಾಗಿ ಹೊಳಿತಾ ಹೋಗುತ್ತೆ. ಯಾಕಂದರೆ ಇವಾಗ ತುಂಬಾ ಬೇಸಿಗೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ತುಂಬ ಜಾಸ್ತಿ ಬಿಸಿಲಿರೋದ್ರಿಂದ ನಮ್ಮ ಸ್ಕಿನ್ ಕೇರ್ ಕೂಡ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇಲ್ಲ. ಹಾಗೂ ಇವಾಗಿನ ಬ್ಯುಸಿ ಶೆಡ್ಯೂಲಲ್ಲಿ ಸ್ನೇಹಿತರೆ, ನಾವು ಪಾರ್ಲರ್ಗೆ ಹೋಗಿ ಕೂತ್ಕೊಳ್ಳೋ ತುಂಬ ಜಾಸ್ತಿ ಟೈಮ್ ಕೂಡ ಇರೋದಿಲ್ಲ ನಮ್ಮ ಹತ್ರ, ಅಷ್ಟು 2-3 ಅವರ್ಸ್ ಇರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ಮನೆಯಲ್ಲೇ ನೀವು ಒಂದ್ಸಲಿ ಆದರೂ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಬನ್ನಿ. ಒಂದು 15 ದಿವಸದವರೆಗೂ ನೀವು ಮಾಡ್ತಾ ಬನ್ನಿ. ನೆಕ್ಸ್ಟ್ ನೀವು ನಿಮ್ಮ ಮುಖನ ನೋಡ್ಕೊಳ್ಬೋದು, ಎಷ್ಟು ಚೆನ್ನಾಗಿ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಹೋಗುತ್ತೆ, ಹಾಗೂ ಪಿಂಪಲ್ಸ್ ಮಾರ್ಕ್ಸ್ ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ನಾನು ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಮದುವೆ ಅಂದರೆ ತಕ್ಷಣ ಸ್ನೇಹಿತರೆ ನಾವು ಅರಿಶಿಣ ಜಾಸ್ತಿ ಯೂಸ್ ಮಾಡ್ತಾ ಇರ್ತೇವೆ ನಮ್ಮ ಸ್ಕಿನ್ ಮೇಲೆ, ಯಾಕಂದರೆ ನಾವು ಕೂಡ ತುಂಬಾ ವೈಟಾಗಿ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸ್ಕೊಳ್ಬೇಕಂದ್ರೆ ಅರಿಶಿಣ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಆ್ಯಂಡ್ ವೈಟಾಗಿ ಕಾಣಿಸೋದಕ್ಕೆ ತುಂಬಾ ಜಾಸ್ತಿ ಹೆಲ್ಪ್ ಮಾಡುತ್ತೆ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಇದ್ರೊಳಗಡೆ ರಾ ಮಿಲ್ಕ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು, ಅಂದರೆ ಹಸಿ ಹಾಲನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಈ ಒಂದು ಹಸಿ ಹಾಲು ನಮ್ಮ ಸ್ಕಿನ್ಗೆ ನೋಡ್ಬೋದು ಸ್ನೇಹಿತರೆ ತುಂಬಾ ವೈಟಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಎಷ್ಟೇ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳಾಗಿರ್ಬೋದು, ಓಪನ್ ಪೋರ್ಸ್ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಡೈಲಿಯಾಗಿ ರಾ ಮಿಲ್ಕನ್ನು ನೀವು ಮುಖ ಚೆನ್ನಾಗಿ ಫ್ರೆಶ್ ಆಗಿ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ನೆಕ್ಸ್ಟ್ ನೀವು ರಾ ಮಿಲ್ಕ್ನ ನಿಮ್ಮ ಮುಖನ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ನಿಮ್ಮ ಸ್ಕಿನ್ ನೋಡ್ಬೋದು ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಒಂದು ಕಪ್ಪು ಕಲೆ ಕೂಡ ನಿಮ್ಮ ಮುಖದ ಮೇಲೆ ಕಾಣಿಸೋದಿಲ್ಲ. ಹಾಗೂ ಈ ರೀತಿ ಒಂದು ಫೇಸ್ ಪ್ಯಾಕ್ನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು, ಆ್ಯಡ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ಯಾವ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ 1 ಸ್ಪೂನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಾನು ಇದರೊಳಗಡೆ ಕಡಲೆಬೇಳೆ ಹಿಟ್ಟು ಕೂಡ ಯೂಸ್ ಮಾಡಿರುವಂಥದ್ದು. ಹಿಂದಿನ ಕಾಲದಲ್ಲಂತೂ ಸ್ನೇಹಿತರೆ ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕೋತಾ ಇರಲಿಲ್ಲ, ಯಾವುದೇ ಒಂದು ಕ್ರೀಮ್ ಯೂಸ್ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ. ಸೋಪ್ ಆಗಿರ್ಬೋದು, ಸಾಬೂನಾಗಿರ್ಬೋದು ಯೂಸ್ ಮಾಡ್ತಾನೆ ಇರಲಿಲ್ಲ ಸ್ನೇಹಿತರೆ. ಅವರು ಕೂಡ ಇದೇ ರೀತಿ ಕಡಲೆಬೇಳೆ ಹಿಟ್ಟನ್ನು ಅವ್ರ ಸೌಂದರ್ಯ ಹೆಚ್ಚಿಸೋದಕ್ಕೆ ಯೂಸ್ ಮಾಡ್ತಾಯಿದ್ರು ಸ್ನೇಹಿತರೆ. ಸ್ನಾನ ಮಾಡುವಾಗ ಇದೇ ರೀತಿ ನೀವು ಕೂಡ ಇವಾಗಲೂ ಕೂಡ ಕಡಲೆಬೇಳೆ ಹಿಟ್ಟನ್ನು ಯೂಸ್ ಮಾಡ್ತಾ ಬನ್ನಿ, ಹಾಗೂ ನಿಮ್ಮ ಸೌಂದರ್ಯನ ಇನ್ನೂ ಜಾಸ್ತಿಯಾಗಿ ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನನ್ನ ಹ್ಯಾಂಡನ್ನ ನಾನು ವಾಶ್ ಮಾಡ್ಕೊಂಡಿರುವಂಥದ್ದು. ಯಾವುದೇ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ಮ ಮುಖನ ಚೆನ್ನಾಗಿ
ವಾಶ್ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ. ನಿಮ್ಮ ಮುಖದ ಮೇಲೆ ಆಗಿರ್ಬೋದು, ನಿಮ್ಮ ಕೈ ಮೇಲೆ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನೋಡ್ಬೋದು ನಾನು ಯಾವ ರೀತಿ ಇವಾಗ ಅಪ್ಲೈ ಮಾಡ್ತಾ ಇರುವಂಥದ್ದು ಅಂತ. ಈ ರೀತಿ ಚೆನ್ನಾಗಿ ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಅಪ್ಲೈ ಮಾಡಿಬಿಟ್ಟು ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಿ. ಆ್ಯಂಡ್ ಒಂದು 2 ಮಿನಿಟ್ಸ್ವರೆಗೂ ಸ್ನೇಹಿತರೆ ಇದನ್ನು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಬಿಡಿ. ಯಾಕಂದರೆ ಒಳಗಡೆ ಇರುವಂಥ ಗಲೀಜು ಅಂದರೆ ಡಸ್ಟ್ ಎಲ್ಲ ಹೊರಗಡೆ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ. ನೋಡಿ ಇವಾಗ ಚೆನ್ನಾಗಿ ನಾನು ಮಸಾಜ್ ಮಾಡ್ತಾ ಇರುವಂಥದ್ದು. ನೋಡಿ ಈ ಬೆರಳುಗಳು ಕೂಡ ತುಂಬಾ ಕಪ್ಪು ಬಣ್ಣಕ್ಕೆ ಕಾಣಿಸ್ತಾ ಹೋಗುತ್ತೆ. ಈ ರೀತಿ ವೈಟಾಗಿ ಕಾಣಿಸ್ಬೇಕಂದ್ರೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನು ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಯಾವುದೇ ಒಂದು ವಸ್ತು ಕೂಡ ಯೂಸ್ ಮಾಡಿಲ್ಲ. ನೋಡಿ ಸ್ನೇಹಿತರೆ, ಮನೆಯಲ್ಲಿ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನಿಂದ ನೀವು ಯಾವ ರೀತಿ ನಿಮ್ಮ ಮುಖನ ಮನೆಯಲ್ಲೇ ತುಂಬಾ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ನೋಡಿ ಇವಾಗ ಈ ರೀತಿ ಚೆನ್ನಾಗಿ ನಾನು ಮಸಾಜ್ ಮಾಡ್ಕೊಂಡಿರೋದಾಗಿದೆ. 5 ಮಿನಿಟ್ಸ್ ಬಿಟ್ಟ ತಕ್ಷಣ ಡ್ರೈ ಆದ ತಕ್ಷಣ ತೋರಿಸ್ತಾ ಇರುವಂಥದ್ದು. ನೋಡಿ ಈ ರೀತಿ ಡ್ರೈ ಆದ ತಕ್ಷಣ ನೋಡಿ ನಿಮ್ಮ ಕೈನ ವಾಶ್ ಮಾಡ್ಕೊಂಡು ಬರ್ಬೋದು. ನೋಡಿ ಸ್ನೇಹಿತರೆ, ಮೊದಲಿಗೂ ಹಾಗೂ ಇವಾಗಿನ ಹ್ಯಾಂಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಎರಡು ಕೂಡ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ, ನೀವೇ ನೋಡ್ಬೋದು. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಲೇಟ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.